ಹಾಯ್ ಸ್ಪರ್ಧಾರ್ಥಿಗಳೇ, ಹಿಂದಿನ ನೋಟಿಫಿಕೇಷನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಹಿಂದಿನ ನೋಟಿಫಿಕೇಷನ್ ಏನಂದರೆ SSCಯಲ್ಲಿ ಕಾರ್ಯರತಂಥ ಜೂನಿಯರ್ ಇಂಜಿನಿಯರ್ ಅಂದರೆ ಸಿವಿಲ್, ಮೆಕ್ಯಾನಿಕಲ್ ಮತ್ತು ಎಲೆಕ್ಟ್ರಾನಿಕ್ ಎಕ್ಸಾಮಿನೇಷನ್ನಲ್ಲಿ ಈಗಾಗಲೇ ಅಪ್ಲಿಕೇಶನ್ 30/6/2025 ಪ್ರಾರಂಭವಾಗಿದ್ದು ಕೊನೆಯ ದಿನಾಂಕ ಬಂದುಬಿಟ್ಟು 21/7/2025 ಕೊನೆಯ ದಿನಾಂಕ ಆಗಿರ್ತದೆ. ಅಪ್ಲಿಕೇಶನ್ ಪೇಮೆಂಟನ್ನು ಪೇಡ್ ಮಾಡುವ ಲಾಸ್ಟ್ ಡೇಟ 22/7/2025 ಕೊನೆಯ ದಿನಾಂಕ ಆಗಿರ್ತದೆ. ಮತ್ತು ನೀವು ಅಪ್ಲಿಕೇಶನ್ ಹಾಕುವಾಗ ಏನಾದರೂ ನೀವು ತಪ್ಪಾದ ಮಾಹಿತಿಯನ್ನು ತುಂಬಿದ್ದಲ್ಲಿ ಅದನ್ನು ಸರಿಪಡಿಸಿಕೊಳ್ಳೋಕೆ ನಿಮಗೆ 1/8/2025 2/8/2025 ಅಂದರೆ 1 ದಿವಸಗಳ ಕಾಲ ಅವಕಾಶವನ್ನು ನೀಡಿರ್ತಾರೆ. ಮತ್ತು ಎಕ್ಸಾಮ್ ಯಾವಾಗ ನಡೀತಾವೆ ಅಂತ ಕೂಡ ಅವರು ಎಕ್ಸಾಮ್ ಡೇಟನ್ನು ಅಡ್ವಾನ್ಸ್ ತಿಳಿಸಿದ್ದಾರೆ. ನೋಡಿರಿ, 27ರಿಂದ 31 ಅಕ್ಟೋಬರ್ವರೆಗೆ ಪೇಪರ್ 1 ನಡೀತದೆ. ಇನ್ನು ಎರಡನೇ ಪೇಪರ್ 2 ಇದು ಜನವರಿ ಫೆಬ್ರವರಿ 2026 ಒಳಗೆ ಎಕ್ಸಾಮನ್ನು ನಡೆಸ್ತಾರೆ. ಬನ್ನಿ ಹಾಗಾದರೆ ಪೋಸ್ಟ್ ಯಾವ ರೀತಿ ಅದಾವ ಮತ್ತು ಕ್ಯಾಟಗರಿ ವೈಸ್ ಯಾವ್ಯಾವ ರೀತಿ ಖಾಲಿನ ಇರುವ ಹುದ್ದೆಗಳನ್ನು ನೋಡಿಕೊಳ್ಳೋಣ. ಮತ್ತು ಕ್ವಾಲಿಫಿಕೇಷನ್ ಯಾವ ರೀತಿ ಇರಬೇಕು ಮತ್ತು ಏಜ್ ಲಿಮಿಟ್ ಯಾವ ರೀತಿ ಐತೆ ನೋಡೋಣ. ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿರಿ, ಮೊದಲೇ ಪೋಸ್ಟ ಬಾರ್ಡರ್ ರೋಡ್ಸ್ ಆರ್ಗನೈಜೇಷನ್ JE. ಇದು ಡಿಗ್ರಿ ಸಿವಿಲ್ ಮತ್ತು 3 ವರ್ಷದ ಡಿಪ್ಲೊಮಾ ಸಿವಿಲ್ ಇಂಜಿನಿಯರಿಂಗನ್ನು ಅಭ್ಯರ್ಥಿ ಮುಗಿಸಿರಬೇಕು ಮತ್ತು 2 ವರ್ಷದ ವರ್ಕ್ ಎಕ್ಸ್ಪೀರಿಯನ್ಸನ್ನು ಅಭ್ಯರ್ಥಿ ಪ್ಲ್ಯಾನಿಂಗ್ ಅಥವಾ ಎಜುಕೇಷನ್ನ ಅಥವಾ ಮೇಂಟೆನೆನ್ಸ್ ಆಫ್ ಸಿವಿಲ್ ಇಂಜಿನಿಯರಿಂಗ್ ವರ್ಕ್ಸ್ನಲ್ಲಿ ಮುಗಿಸಿರ್ಬೇಕಾಗುತ್ತದೆ. ಮತ್ತು ಈ ಹುದ್ದೆಗೆ ಯಾವ ರೀತಿ ಏಜ್ ಲಿಮಿಟ್ ಐತಂದ್ರೆ 30 ವರ್ಷದ ಒಳಗಿನ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಎರಡನೇದಾಗಿ ನೋಡಿರಿ, ಬ್ರಹ್ಮಪುತ್ರ ಬೋರ್ಡ್ ಮಿನಿಸ್ಟರ್ ಆಫ್ ಜಲಶಕ್ತಿ. ಇದು ಕೂಡ 3 ವರ್ಷದ ಡಿಪ್ಲೊಮಾ ಸಿವಿಲ್ ಇಂಜಿನಿಯರಿಂಗನ್ನು ಮುಗಿಸಿರ್ಬೇಕಾಗಿರ್ತದೆ. ಏಜ್ ಲಿಮಿಟ 30 ವರ್ಷ ಆಗಿರ್ತದೆ. ಇನ್ನು ಮೂರನೇದಾಗಿ ನೋಡಿರಿ, ಸೆಂಟ್ರಲ್ ವಾಟರ್ ಕಮಿಷನ್ ಒಳಗೆ ಇದು ಬ್ಯಾಚುಲರ್ ಡಿಗ್ರಿ ಇನ್ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿರಬೇಕು. ಇನ್ನು ಎರಡನೇದಾಗಿ JEC ಒಳಗೆ ಬ್ಯಾಚುಲರ್ ಡಿಗ್ರಿ ಇನ್ ಡಿಪ್ಲೊಮಾ ಸಿವಿಲ್ ಇಂಜಿನಿಯರಿಂಗ್ ಆಗಿರಬೇಕು. ಇದು ಕೂಡ ಏಜ್ ಲಿಮಿಟ 30 ವರ್ಷ ಆಗಿರಬೇಕಾಗಿರ್ತದೆ. ಇನ್ನು ಐದನೇದಾಗಿ ನೋಡಿರಿ, ಸೆಂಟ್ರಲ್ ವಾಟರ್ ಆ್ಯಂಡ್ ಪವರ್ ರಿಸರ್ಚ್ ಸ್ಟೇಷನ್ ಒಳಗೆ ಯಾವ ರೀತಿ ಜಾಬ್ ಅದಾವ ಅಂದ್ರೆ ನೋಡಿರಿ, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡಿದ ಅಭ್ಯರ್ಥಿ ಮತ್ತು ಸಿವಿಲ್ ಇಂಜಿನಿಯರಿಂಗ್ ಮಾಡಿದ ಅಭ್ಯರ್ಥಿ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಏಜ್ ಲಿಮಿಟ್ ಬಂದುಬಿಟ್ಟು 30 ವರ್ಷ ಏಜ್ ಲಿಮಿಟ್ ಆಗಿರ್ತದೆ. ಇನ್ನು ಆರನೇದಾಗಿ ನೋಡಿರಿ, DGQ ನಾವಲ್ ಮಿನಿಸ್ಟರ್ ಆಫ್ ಡಿಫೆನ್ಸ್ ಒಳಗೆ JE ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಇದು 3 ವರ್ಷದ ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರನ್ನು ಅಭ್ಯರ್ಥಿ ಮುಗಿಸಿರ್ಬೇಕಾಗಿರ್ತದೆ ಮತ್ತು 2 ವರ್ಷಗಳ ಕಾಲ ವರ್ಕ್ ಎಕ್ಸ್ಪೀರಿಯನ್ಸನ್ನು ರಿಲಿವೆಂಟ್ ಫೀಲ್ಡ್ನಲ್ಲಿ ಮುಗಿಸಿರಬೇಕು. ಇನ್ನು JE ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ. ಇದು 3 ವರ್ಷ ಡಿಪ್ಲೊಮಾ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮುಗಿಸಿರಬೇಕು ಮತ್ತು 2 ವರ್ಷದ ಎಕ್ಸ್ಪೀರಿಯನ್ಸನ್ನು ಅಭ್ಯರ್ಥಿ ಹೊಂದಿರಬೇಕಾಗಿರ್ತದೆ. ಏಜ್ ಲಿಮಿಟ್ ಬಂದುಬಿಟ್ಟು 30 ವರ್ಷ. ಇನ್ನು ಏಳನೇದಾಗಿ ನೋಡೋದಾದರೆ ಫಾರಕ್ ಬ್ಯಾರೇಜ್ ಪ್ರಾಜೆಕ್ಟ್ ಮಿನಿಸ್ಟ್ರಿ ಆಫ್ ಜಲಶಕ್ತಿ. ಇದು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮತ್ತು ಸಿವಿಲ್ ಇಂಜಿನಿಯರಿಂಗ್ 30 ವರ್ಷದ ಒಳಗಿನ ಅಭ್ಯರ್ಥಿ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಎಂಟನೇದಾಗಿ ನೋಡಿರಿ, ಮಿಲಿಟ್ರಿ ಇಂಜಿನಿಯರಿಂಗ್ ಸರ್ವಿಸ MES. ಇದು ಡಿಗ್ರಿ ಸಿವಿಲ್ ಇಂಜಿನಿಯರಿಂಗ್ ಮಾಡಿರಬೇಕು ಮತ್ತು 3 ವರ್ಷದ ಡಿಪ್ಲೊಮಾ ಸಿವಿಲ್ ಇಂಜಿನಿಯರಿಂಗನ್ನು ಅಭ್ಯರ್ಥಿ ಕಂಪ್ಲೀಟ್ ಮಾಡಿದ್ದು 2 ವರ್ಷದ ಎಕ್ಸ್ಪೀರಿಯನ್ಸನ್ನು ಪ್ಲ್ಯಾನಿಂಗ್, ಎಜುಕೇಷನ್ ಮತ್ತು ಮೇಂಟೆನೆನ್ಸ್ನಲ್ಲಿ ಅಭ್ಯರ್ಥಿ ತನ್ನದೇ ಆದ ವರ್ಕ್ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕಾಗಿರ್ತದೆ. ವರ್ಕ್ ಎಕ್ಸ್ಪೀರಿಯನ್ಸ್ ಬಂದುಬಿಟ್ಟು 2 ವರ್ಷ ಆದರೆ ಇನ್ನು ಏಜ್ ಲಿಮಿಟ 30 ವರ್ಷದ ಒಳಗಿನ ಅಭ್ಯರ್ಥಿ ಅಪ್ಲಿಕೇಶನನ್ನು ಹಾಕ್ಬೋದು. ನೋಡಿರಿ, JE ಇದು ಡಿಗ್ರಿ ಎಲೆಕ್ಟ್ರಾನಿಕ್ ಮತ್ತು ಮೆಕ್ಯಾನಿಕಲ್ ಮಾಡಿದ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇದರಲ್ಲಿ 2 ವರ್ಷದ ವರ್ಕ್ ಎಕ್ಸ್ಪೀರಿಯನ್ಸನ್ನು ಅಭ್ಯರ್ಥಿ ಹೊಂದಿರಬೇಕು. ಇನ್ನು ಕೊನೆಯದಾಗಿ ನೋಡೋದಾದರೆ ನ್ಯಾಷನಲ್ ಟೆಕ್ನಿಕಲ್ ರಿಸರ್ಚ್ ಆರ್ಗನೈಜೇಷನ್ ಅಂದರೆ NTROನಲ್ಲಿ JE ಸಿವಿಲ್ ಇಂಜಿನಿಯರಿಂಗ್ ಮಾಡಿದ ಅಭ್ಯರ್ಥಿಗೆ ಖಾಲಿ ಇರೋ ಹುದ್ದೆ. ಇದು 30 ವರ್ಷದ ಒಳಗಿನ ಅಭ್ಯರ್ಥಿ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಟೋಟಲ್ ಪೋಸ್ಟ್ ಯಾವ ರೀತಿ ಇದಾವೆ ಅಂದ್ರೆ ನೋಡಿರಿ, ಜೂನಿಯರ್ ಇಂಜಿನಿಯರಿಂಗ ಇದು 1340 ವೇಕೆನ್ಸಿ ಖಾಲಿ ಇದ್ದು ನೀವು ಅಪ್ಲಿಕೇಶನನ್ನು 21/7/2025 ಒಳಗಾಗಿ ಅಪ್ಲಿಕೇಶನನ್ನು ಹಾಕಬೇಕಾಗಿರ್ತದೆ. ಏಜ್ ಲಿಮಿಟ್ 30 ವರ್ಷ ಆಗಿದೆ. ಆದರೆ ಏಜ್ ರಿಲ್ಯಾಕ್ಸನ್ಸ್ ಕೂಡ ಈ ಹುದ್ದೆಗಳಿಗೆ ಅಪ್ಲೈ ಆಗ್ತದೆ. ನೋಡಿರಿ, ನೀವು SC ST ಅಭ್ಯರ್ಥಿಗಳಾಗಿದ್ದರೆ 5 ವರ್ಷಗಳ ಕಾಲ ಏಜ್ ರಿಲ್ಯಾಕ್ಸನ್ಸ್ ಇರುತ್ತೆ. ಇನ್ನು OBC ಆಗಿದ್ದರೆ 3 ವರ್ಷ. ಇನ್ನು PWBD ಅನ್ರಿಸರ್ವ್ಡ್ ಮತ್ತು EWS ಅಭ್ಯರ್ಥಿ ಆಗಿದ್ದರೆ ಅವರಿಗೆ
10 ವರ್ಷಗಳ ಕಾಲ ಏಜ್ ರಿಲ್ಯಾಕ್ಸೇಷನ್ಸ್ ಇರುತ್ತೆ. ಇನ್ನು PWBD OBC ಅಭ್ಯರ್ಥಿ ಆಗಿದ್ದರೆ ಅವರಿಗೆ 13 ವರ್ಷ ಇರುತ್ತೆ. ಇನ್ನು PWBD SC/ST ಆಗಿದ್ದರೆ 15 ವರ್ಷ ಏಜ್ ರಿಲ್ಯಾಕ್ಸ್ ಇರುತ್ತೆ. ನೋಡ್ರಿ, ಇನ್ನು ಕರ್ನಾಟಕದಲ್ಲಿ ಎಕ್ಸಾಮ್ ಸೆಂಟ್ರನ್ನು ಯಾವ್ಯಾವ ಪ್ರದೇಶಕ್ಕೆ ಕೊಟ್ಟಾರಂದ್ರೆ, ಮೊದಲನೇದಾಗಿ ಬೆಳಗಾವಿ ನೀಡ್ಯಾರ, 2 ಬೆಂಗಳೂರು, 3 ಹುಬ್ಬಳ್ಳಿ, 4 ಕಲಬುರಗಿ ಮತ್ತು 5 ಮಂಗಳೂರು, 6 ಮೈಸೂರು, 7 ಶಿವಮೊಗ್ಗ, 8 ಉಡುಪಿ, 8 ಸೆಂಟ್ರನ್ನು ಕರ್ನಾಟಕದಲ್ಲಿ ನೀಡ್ಯಾರ. ನೀವು ಅಪ್ಲಿಕೇಶನ್ ಹಾಕುವಾಗ ಎಕ್ಸಾಮ್ ಸೆಂಟ್ರನ್ನು ಕೇಳಿದರೆ ಅಲ್ಲಿ ನಿಮಗೆ ಅನುಕೂಲ ತಕ್ಕಂತೆ ಎಕ್ಸಾಮ್ ಸೆಂಟ್ರನ್ನು ಸೆಲೆಕ್ಟ್ ಮಾಡ್ಕೋಬೋದು. ನೋಡ್ರಿ, ಅಭ್ಯರ್ಥಿಗಳನ್ನು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಐತಂದ್ರೆ, ನೋಡಿರಿ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ನ ನೋಡಿರಿ. ಸೆಲೆಕ್ಷನ್ ಪ್ರೊಸೆಸಲ್ಲಿ ಪೇಪರ್ 1 ಮತ್ತು ಪೇಪರ್ 2 ಅಂತ 2 ಎಕ್ಸಾಮನ್ನು ನಡೆಸ್ತಾರೆ. ನೋಡಿರಿ, ಮೊದಲೇ ಎಕ್ಸಾಮ ಯಾವ ರೀತಿ ಐತೆ ಅಂದ್ರೆ, ನೋಡಿರಿ 2 ಎಕ್ಸಾಮ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಆಗಿರ್ತದೆ. ನೋಡಿರಿ, ಇದರಲ್ಲಿ ಸಬ್ಜೆಕ್ಟ್ ಯಾವ್ಯಾವ ಇರ್ತಾವಂದ್ರೆ, ಮೊದಲೇದಾಗಿ ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್ ಇರುತ್ತೆ. ಇದು 50 ಕ್ವಶನ್ಸ 50 ಮಾರ್ಕ್ಸನ್ನು ಒಳಗೊಂಡಿರುತ್ತೆ. ಎರಡನೇದಾಗಿ ನೋಡಿರಿ ಜನರಲ್ ಅವೇರ್ನೆಸ್ ಅಂತೇಳಿ, ಇದು 50 ಕ್ವಶನ್ಸ 50 ಮಾರ್ಕ್ಸನ್ನು ಒಳಗೊಂಡಿರುತ್ತೆ. ಇದರಲ್ಲಿ ಪಾರ್ಟ್ 3 ಅಂತ ನೋಡಿರಿ, ಪೇಪರ್ 1ನಲ್ಲಿ ಪಾರ್ಟ್ ಎ ಅಂತ ಜನರಲ್ ಇಂಜಿನಿಯರಿಂಗ್, ಸಿವಿಲ್ ಮತ್ತು ಸ್ಟ್ರಕ್ಚರಲ್ ಇರ್ತೈತಿ. ಅಥವಾ ಪಾರ್ಟ್ ಬಿ ಒಳಗೆ ಜನರಲ್ ಇಂಜಿನಿಯರಿಂಗ್ ಅಂದರೆ ಎಲೆಕ್ಟ್ರಿಕಲ್, ಅಥವಾ ಪಾರ್ಟ್ ಸಿ ಒಳಗೆ ಜನರಲ್ ಇಂಜಿನಿಯರಿಂಗ್ ಮೆಕ್ಯಾನಿಕ್ ಬಗ್ಗೆ 100 ಕ್ವಶನ್ಸ 100 ಮಾರ್ಕ್ಸನ್ನು ಒಳಗೊಂಡಿರುತ್ತೆ. ಇದು ಪಾರ್ಟ್ 1 ಎಕ್ಸಾಮ್ ಟೋಟಲಾಗಿ 2 ತಾಸಿನ ಎಕ್ಸಾಮ್ ಆಗಿರ್ತದೆ. ಮತ್ತು ಯಾರಾದರೂ PWBD ಅಭ್ಯರ್ಥಿಗಳಾಗಿದ್ದರೆ ಅವರಿಗೆ 40 ನಿಮಿಷ ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ಇನ್ನು ಎರಡನೇದಾಗಿ ನೋಡಿರಿ, ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗಿದ್ದು, ಇದರಲ್ಲಿ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಅಂತೇಳಿ 3 ಭಾಗ ಇರ್ತವೆ. ನೋಡಿರಿ, ಜನರಲ್ ಇಂಜಿನಿಯರಿಂಗ್, ಸಿವಿಲ್ ಮತ್ತು ಸ್ಟ್ರಕ್ಚರ್ ಇದು ಸೇಮ್ ಆಗಿರ್ತದೆ. ಜನರಲ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಇರ್ತದೆ ಅಥವಾ ಮೆಕ್ಯಾನಿಕಲ್ ಇರ್ತದೆ. ಇದು 100 ಕ್ವಶನ್ಸ್ ಇರ್ತವೆ, 300 ಮಾರ್ಕ್ಸನ್ನು ಒಳಗೊಂಡಿರ್ತದೆ. ಇದು ಟೋಟಲಾಗಿ 2 ತಾಸಿನ ಎಕ್ಸಾಮ್ ಆಗಿದ್ದು 40 ನಿಮಿಷ PWBD ಅಭ್ಯರ್ಥಿಗಳಿಗೆ ಹೆಚ್ಚಿನ ಅವಧಿಯನ್ನು ನೀಡಿರ್ತಾರೆ. ಮತ್ತು ಈ ಪೇಪರ್ಗೆ 0.25 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಪೇಪರ್ 1 ಎಕ್ಸಾಮ್ಗೆ ಸೆಲೆಕ್ಟ್ ಆದ ಅಭ್ಯರ್ಥಿಗಳು ಪೇಪರ್ 2 ಎಕ್ಸಾಮಿನೇಷನನ್ನು ಬರೀಬೇಕಾಗ್ತದೆ. ಇನ್ನು ಅಪ್ಲಿಕೇಶನ್ ಫೀ ಯಾವ ರೀತಿ ಐತೆ ಅಂದ್ರೆ, JE ಹುದ್ದೆಗೆ 100 ರೂಪಾಯಿ ಅಪ್ಲಿಕೇಶನ್ ಫೀ ಆಗಿರ್ತದೆ. ಇದು SC/ST ಅಭ್ಯರ್ಥಿ ಅಥವಾ ವುಮೆನ್ ಕ್ಯಾಂಡಿಡೇಟ ಮತ್ತು PWBDಗೆ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀ ಇರುವುದಿಲ್ಲ. ನೀವು ಅಪ್ಲಿಕೇಶನ್ ಫೀಯನ್ನು ಆನ್ಲೈನ್ ಮೂಲಕ ಪೇ ಮಾಡಬೇಕಾಗಿರ್ತದೆ. ನೋಡಿರಿ, ನೀವು ಅಪ್ಲಿಕೇಶನನ್ನು SSC ಆಫಿಷಿಯಲ್ ವೆಬ್ಸೈಟಿಗೆ ಹೋಗಾದರೂ ಹಾಕ್ಬೋದು, ಇಲ್ಲ ಮೈ SSC ಮೊಬೈಲ್ ಅಪ್ಲಿಕೇಶನ್ ಮೂಲಕ ನೀವು ನಿಮ್ಮ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಥ್ಯಾಂಕ್ ಯು. ಇನ್ನೂ ಯಾರನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತದೆ.